ಫಸ್ಟ್ ಆಫ್ ಆಲ್ ಲೈಫಿಗೆ ಬಂದಿರೋದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಹಿ ಈಸ್ ಟೂ ಕೇರಿಂಗ್, ಎಲ್ಲನೂ ತುಂಬ ಇಷ್ಟಪಡ್ತಾನೆ. ಆಮೇಲೆ ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಷ್ಟು ಮರ್ಯಾದೆಯಿಂದ ಮಾತಾಡಿಸ್ತಾನೆ. ಸೊ ಅದೇ ನನಗೆ ಅವನನ್ನು ತುಂಬ ಇಷ್ಟ. ಸೊ ಏನಿಲ್ಲ, ಒಂದು ಒಳ್ಳೆ ಹೆಣ್ಣು ಮಗಳು ನಮ್ಮ ಮನೆಗೆ ಬರ್ತಾಯಿದ್ದಾರೆ. ನಮ್ಮ ಅಮ್ಮಂಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಆ ಗಿಫ್ಟು ಇವಳು ಈಗ ಆ ಗಿಫ್ಟು ಉಳಿಸ್ಕೋಬೇಕಷ್ಟೆ. ನಮ್ಮಮ್ಮನೂ ಒಂದು ಗಿಫ್ಟ್ ಕೊಟ್ಟಿದ್ದೀನಿ, ನಿನ್ನೂ ನಮ್ಮಮ್ಮಂಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ಮೇಡಮ್ ಸುಂದರಿ ಮೇಡಮ್, ನಾನು ಏನು ಹೇಳೇ ಇಲ್ಲ, ಖುಷಿಯಿಂದ ಮಾತಾಡ್ತಾರೆ, ಅವ್ರು ಹತ್ಬಿಟ್ರು. ಸೊ ಏನಿಲ್ಲ, ಹೀಗೆ ಬರ್ತಾಯಿದ್ವಿ. ಒಂದಿನ ಜೋಶಲ್ಲಿ ಬರ್ಬೇಕಾದ್ರೆ ರೋಡಲ್ಲಿ ಸಿಕ್ಕಿ ಪರಿಚಯ ಆಗಿದ್ದು. ಸೊ ನಮ್ಮ ಜೂನಿಯರು, ನಾನು ಕಾಲೇಜ್ಗೆ ಟಾಪರ್ ಆಗಿದ್ದೆ. ಓ ಯಾಕೋ ಇದು ಉಲ್ಟಾ ಸ್ಟೋರಿ ಥರ ಅನ್ನಿಸ್ತಿದೆಯಲ್ಲ. ನನ್ನ ಪಾಡೆ ನಾನು ಬುಕ್ಸ್ ಆಯಿತು, ನಂದಾಯಿತು ಜೀವನ ಅಂತ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಇವರು ರೌಡಿ ಥರ ಎಂಟ್ರಿ ಕೊಟ್ಟರು ಬುಲೆಟಲ್ಲಿ. ಸೊ ಆ ಕಾಂಟಿನೆಂಟಲ್ ನೋಡಿ ನನಗೆ ಭಯ ಆಗೋಯ್ತು. ಸೊ ನನ್ನ ಜೀವನದಲ್ಲಿ ಆಗಬಾರ್ದಂಥ ಆಕಸ್ಮಿಕ ಘಟನೆ ಅವತ್ತು ನಡೀತು. ಏನು ಅಂದರೆ, ಎಂತ ಉಲ್ಟಾ ಹೇಳಿದ್ದು. ಸೊ ನನ್ನನ್ನು ಎದುರಿಸಿ ಬದರಿಸಿ ನಂಬರ್ ಇಸ್ಕೊಂಡ್ರು. ನಾನು ಬೇಡ ಬೇಡ ಅನ್ನೋಕ್ಕೆ, ಇವ್ರು ಬೇಕು ಬೇಕು ಅನ್ನೋಕ್ಕೆ. ಇದೇನು ಹೇಳಿದ್ರಲ್ಲ ಇದೆಲ್ಲ ಉಲ್ಟಾ ಟೆಲಿಕಾಸ್ಟ್ ಮಾಡಿ ಪ್ಲೀಸ್. ಸೊ ಅಲ್ಲಿಂದ ಜೀವನ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ 8 ವರ್ಷವರೆಗೂ ನಡ್ಕೊಂಡು ಇವತ್ತು ದಾಂಪತ್ಯ ಜೀವನಕ್ಕೆ ಬಲಗಾಲು ಇಟ್ಟು ಎಂಟ್ರಿ ಕೊಟ್ಟಿದ್ವಿ. ಸೊ ಇಲ್ಲಿಂದ ಈ ಎಂಟ್ರಿ ಮಾತಾಡುತ್ತೆ. ಇಷ್ಟೊತ್ತು ಏನನ್ನು ಹೇಳಿದ್ರಲ್ಲ ಅದೆಲ್ಲ ಉಲ್ಟಾ. ನಾನಂತೂ ಸ್ಟೂಡಿಯೋಸಾಗಿ ಕಾಲೇಜಿಗೆ ಹೋಗ್ತಿದ್ದೆ. ಪ್ರತಿದಿನ ಒಂದಿನೂ ಮಿಸ್ ಮಾಡದೆ ಹೋಗ್ತಿದ್ದೆ. ಇವನಂತೂ ಒಂದಿನೂ ಮಿಸ್ ಮಾಡದೆ ಕಾಲೇಜ್ ಒಳಗಡೆ ಕಾಲೇ ಇಕ್ತಿರ್ಲಿಲ್ಲ. ವಿಟಿಯಲ್ಲಿ ಫಸ್ಟ್ ಬಂದಿದ್ದೆ, ಅದನ್ನು ಪೇಪರಲ್ಲಿ ಹಾಕಲಿಲ್ಲ ಅಷ್ಟೇ. ಆ್ಯಕ್ಚುಲಿ ನಾನು ಸೆಕೆಂಡ್ ವೈಫ್ ಅಂದ್ಕೊತೀನಿ. ಅವನಿಗೆ ಫಸ್ಟ್ ವೈಫ್ ಅಲ್ಲೆಲ್ಲೋ ಇದ್ದಾರೆ, ಪುರಸ್ಕಾರ ಅಂತ. ಅವನು ಫಸ್ಟ್ ವೈಫು, ಆಮೇಲೆ ನಾನು ಸೆಕೆಂಡ್ ವೈಫು. ಇಲ್ಲಿ ನಾನು ಥರ್ಡ್ ಪಾರ್ಟಿ. ಡೇಟೇ ಮಾಡಿಲ್ಲ. 100% ಇದುವರೆಗೂ ನಾವು ಡೇಟು ಮಾಡಿಲ್ಲ, ಪ್ರಪೋಸು ಮಾಡಿಲ್ಲ. ಡೈರೆಕ್ಟ್ ಮದುವೆ ಆಗಿರೋ ನಾವು ಒಬ್ಬರೇ. ಹಳದೆಲ್ಲ ಸೀರಿಲ್ಲ ಇವಾಗ. ಐಶು ಬಗ್ಗೆ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ತುಂಬ ಅಟ್ಯಾಚ್ಡ್. I'm waiting to see their happy married life. Hi, Nani. It's your wedding big day. 8 years wait ಮಾಡಿದ್ಯಾ. I really wish you so stand by her and be supportive to her. And Aishu, I really wish all the best and welcome to home. I'm very happy to have you as a sister-in-law. I just love you all. ಹೇಳ್ಬೇಕು ಅಂದರೆ ನಾನು ಒಂದು ದಿವಸನೂ ಎಲ್ಲೂ ಅವಳನ್ನ ಬಿಟ್ಟಿಲ್ವೇ ಇಲ್ಲ. ಇವರಾದ್ರೆ ಆರ್ಮಿಲಿದ್ದಾಗ ಬಿಟ್ಟಿದ್ದೀನಿ. ನಾನು ಒಂದು ದಿವಸನೂ ಒಬ್ಬರು ಮನೆ ಹತ್ರನೂ ಕಳಿಸಿಲ್ಲ. ಏನೇ ಇದ್ದರೂ ನಾನೇ ಕರ್ಕೊಂಡೋಗೋದು, ನಾನೇ ನೋಡ್ಕೊಳ್ಳೋದು. ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಒಲುಮೆ ಸಿರೆ ಒಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತಾ.
ಆಣೆಯ ಮಾಡುವೆ ನಿನಗೆದು ಹೃದಯದ ಅರ್ಪಣೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ ನೂರು ನೂರು ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಹಾಲು ಜನಿನಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ ಆಣೆಯ ಮಾಡುವೆ ನೀನಗಿದು ಪ್ರೀತಿಯ ನೋಡು, ಅಶ್ವಿನಿ ನಕ್ಷತ್ರ. ಕಾಣಿಸ್ತಾ ಇದೆ. ಬರೋ ನಮ್ಮ ಮನೆ ಕರ್ಕೊಯ್ತೀನಿ.